ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಆದೇಶದ ನಂತರದ ಸಂದರ್ಭದಲ್ಲಿ ಈ ಪ್ರಕರಣದ ಆರೋಪಿಗಳು ಮತ್ತೆ ಜೈಲು ಪಾಲಾಗಿದ್ದಾರೆ. ಇದರ ನಡುವೆ ಇವತ್ತು ಆಗಸ್ಟ್ 15 ಗವರ್ಮೆಂಟ್ ಹಾಲಿಡೇ, ನಾಳೆ ಮತ್ತು ನಾಡಿದ್ದು ಅಗೇನ್ ಗವರ್ಮೆಂಟ್ ಹಾಲಿಡೇ ಇರೋದ್ರಿಂದಾಗಿ ಡಿ ಗ್ಯಾಂಗ್ಗೆ ಮನೆ ಮಂದಿಯ ಭೇಟಿಗೆ ಅವಕಾಶ ಇರುವುದಿಲ್ಲ. ರಜೆ ದಿನ ಜೈಲುವಾಸಿಗಳ ಭೇಟಿಗೆ ಅವಕಾಶ ಇಲ್ಲ. ದರ್ಶನ್ ಮತ್ತು ಪವಿತ್ರ ಕುಟುಂಬದವರು ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಅವರೇನಾದ್ರು ಭೇಟಿ ಆಗಬೇಕು ಅಂದ್ರೆ ಸೋಮವಾರದವರೆಗೂ ಕಾಯಲೇಬೇಕು. ಇವತ್ತು ನಾಳೆ ನಾಡ್ದು 3 ದಿವಸ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದಾಗಿ ಸರ್ಕಾರಿ ರಜೆ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಜೈಲು ಪಾಲಾಗಿರುವಂತಹ ದರ್ಶನ್ ಇರ್ಬೋದು, ಪವಿತ್ರ ಇರ್ಬೋದು, ಇತರ ಆರೋಪಿಗಳನ್ನೇನಾದ್ರು ಅವರ ಕುಟುಂಬಸ್ಥರು ಭೇಟಿ ಆಗಬೇಕು ಅಂದರೆ ಸಾಧ್ಯ ಇಲ್ಲ. ಸೋಮವಾರವೇ ಭೇಟಿ ಆಗಬೇಕು. ರಜಾ ದಿನಗಳಲ್ಲಿ ಭೇಟಿ ಆಗೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಸೋಮವಾರದ ತನಕ ಯಾರು ಕುಟುಂಬಸ್ಥರು ಭೇಟಿ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಡಿ ಗ್ಯಾಂಗ್ಗೆ ಸುಪ್ರೀಮೇ ಶಾಕ್ ಕೊಟ್ಟಿದೆ. ಬಹಳ ಮುಖ್ಯವಾಗಿ ನೀವು ಗಮನಿಸಿದ್ರಿ, ದರ್ಶನ್, ಪವಿತ್ರ ಸೇರಿದಂತೆ ಇತರ ಆರೋಪಿಗಳು ಜೈಲು ಪಾಲಾಗಿದ್ದಾರೆ. ಇದರ ನಡುವೆ ಜೈಲಿನಲ್ಲಿರುವಂಥ ಆ ಆರೋಪಿಗಳಿಗೆ ನಂಬರನ್ನು ಕೊಟ್ಟಿದ್ದಾರೆ, ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಡಿ ಗ್ಯಾಂಗ್ಗೆ UTP ನಂಬರ್ಸನ್ನು ಕೊಟ್ಟಿದ್ದಾರೆ ಜೈಲು ಅಧಿಕಾರಿಗಳು. UTP ಅಂದ್ರೇನು ಅಂತ ನೀವು ಕೇಳಬಹುದು. ಹೌದು, ಅಂಡರ್ ಟ್ರಯಲ್ ಪ್ರಿಸನರ್. UTP ನಂಬರನ್ನು ಕೊಟ್ಟಿದ್ದಾರೆ ಜೈಲು ಅಧಿಕಾರಿಗಳು. ಪವಿತ್ರ ಗೌಡ ನಂಬರ್ ಏನು, ದರ್ಶನ್ ನಂಬರ್ ಏನು, ಇದೆಲ್ಲವನ್ನ ನೋಡ್ತಾ ಹೋಗೋಣ. ಇದೆಲ್ಲದರ ನಡುವೆ ಮತ್ತೊಂದು ಅಪ್ಡೇಟ್. ಕ್ವಾರಂಟೈನ್ ಸೆಲ್ನಲ್ಲಿ ಕಾಟೇರ ವಿಲ. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾಗಿದೆ ಡಿ ಗ್ಯಾಂಗ್. ರಾತ್ರಿ ಇಡೀ ನಿದ್ದೆ ಇಲ್ಲ. ದರ್ಶನ್ ಚಡಪಡಿಕೆಯಲ್ಲಿದ್ರಂತೆ. ಸುಪ್ರೀಂ ಕೋರ್ಟ್ ಶಾಕ್ಗೆ ಕುಗ್ಗಿ ಹೋಗಿದ್ದಾರೆ ದಾಸ. ಈ ಪ್ರಕರಣದ A1 ಪವಿತ್ರ ಗೌಡ ಮಹಿಳಾ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. ಪ್ರದೋಷ್, ನಾಗರಾಜ್, ಲಕ್ಷ್ಮಣ್ ಕೂಡ ಕಂಬಿ ಹಿಂದೆ. ಜಗದೀಶ್, ಅನುಕುಮಾರ್ ಇಂದು ಜೈಲಿಗೆ ಶಿಫ್ಟ್. ಸೊ ಇದೆಲ್ಲದರ ನಡುವೆ ಇವರಿಗೆ ನಂಬರ್ಸನ್ನು ಕೊಡಲಾಗಿದೆ, UTP ನಂಬರ್ಸನ್ನು ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಪರಪ್ಪನ ಅಗ್ರಹಾರ ಜೈಲನ್ನು ಡಿ ಗ್ಯಾಂಗ್ ಸೇರಿದ್ದಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಆರೋಪಿಗಳು ಮಗದೊಮ್ಮೆ ಜೈಲು ಪಾಲು. ದರ್ಶನ್ ವಿಚಾರಕ್ಕೆ ಬರುವುದಾದರೆ 60 ದಿವಸಗಳಿಗೂ ಹೆಚ್ಚು ಕಾಲ ಆತ ಜೈಲು ವಾಸವನ್ನು ಅನುಭವಿಸಬೇಕಾಗಿತ್ತು. ಆರಂಭದಲ್ಲಿ ಈತ ಹೊರಗೆ ಬರುವುದಕ್ಕೆ ಕೊಟ್ಟ ಕಾರಣ ವೈದ್ಯಕೀಯ ಕಾರಣ, ನಂತರ ರೆಗ್ಯುಲರ್ ಬೇಲನ್ನು ಪಡ್ಕೊಡ್ತಾರೆ. ಹೈಕೋರ್ಟ್ ಆದೇಶ ಬರುತ್ತೆ. ನಂತರ ನೋಡಿ ಸುಪ್ರೀಂ ಆದೇಶದ ಹಿನ್ನೆಲೆಯಲ್ಲಿ ಇದೀಗ ಮತ್ತೆ ಜೈಲು ಪಾಲು.